ಮಕರ ಸಂಕ್ರಾಂತಿ ಹಬ್ಬಗೆ ಎಲ್ಲರಿಗೆ ಶುಭಾಶಯಗಳು. ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಸತತವಾಗಿ ಕಾನೂನು ವಿರುದ್ಧ ಏನು ಚಟುವಟಿಕೆ ನಡೀತದೆ ಅದರ ಬಗ್ಗೆ ನಿಗಾ ಇಟ್ಕೊಂಡು ಕ್ರಮ ತಗೊಳ್ತಾ ಇದ್ದೀವಿ. ಅದೇ ಕ್ರಮೆಯಲ್ಲಿ ನಿನ್ನೆ ರಾತ್ರಿ ನಾವು ಆಂಡರ್ಸನ್ಪೇಟ್ ಪೊಲೀಸ್ ಲಿಮಿಟಲ್ಲಿ ಬಲ್ಗೆರೆ ವಿಲೇಜ್ ಯಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ಡೂಪ್ಲಿಕೇಟ್ ಅಡಲ್ಟ್ರೇಟೆಡ್ ಹಾಲು ಪ್ರಿಪರೇಷನ್ ಮಾಡ್ತಾರೆ, ಅದರ ಬಗ್ಗೆ ಮಾಹಿತಿ ಇತ್ತು. ಅದು ಮಾಹಿತಿ ಮೇಲೆ ನಾವು ಒಂದು ತಂಡ ರಚನೆ ಮಾಡಿ CPI ಉರ್ಗಾಮ್, ರಾಬರ್ಟ್ಸನ್ ಪೇಟ್ CPI, ಆಂಡರ್ಸನ್ಪೇಟ್ PSI ಮತ್ತು ಇತರ ಸಿಬ್ಬಂದಿ ಜೊತೆ ನಾವು ಅಲ್ಲಿ ರೇಡ್ ಮಾಡಿ ಅಲಾಂಗ್ ವಿತ್ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಅಲ್ಲಿ 2 ನಮ್ಮದು ಟೆಂಪೋ ಪ್ಲಸ್ ಸುಮಾರು ಮಿಲ್ಕ್ ಪೌಡರ್, ಪಾಮ್ ಆಯಿಲ್ ಮತ್ತು ಇತರ ಕೆಮಿಕಲ್ಸ್ ನಮಗೆ ಸಿಕ್ಕಿತ್ತು. ಅಲ್ಲಿ ಅವರು ಅಡಲ್ಟ್ರೇಷನ್ ಮಾಡಿ ಮಿಕ್ಸ್ ಮಾಡಿ ಇದು ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾಯಿದ್ರು. ಕೈಸಂಬಡಿ ಕಡೆ ಮತ್ತು ಆಂಧ್ರ ಪ್ರದೇಶಕ್ಕೆ ಕೂಡ ಕಲಿಸ್ತಾಯಿದ್ರು. ಅದು ಜೀವನಿಗೆ ಬಹಳ ಅಪಾಯಕಾರಿ ವಸ್ತು. ಇದು ವಿದೌಟ್ ಎನಿ ಲೈಸೆನ್ಸ್, ಪರವಾನಗಿ ಇಲ್ಲದೆ ಇದು ಕೆಲಸ ಮಾಡ್ತಾಯಿದ್ರು ಅವರು. ಅಲ್ಲಿ ನಾವು 8 ಜನಗೆ ಕಸ್ಟಡಿಯಲ್ಲಿ ತಗೊಂಡು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದು ವೆಂಕಟೇಶಪ್ಪ, ಬಾಲಾಜಿ, ದಿಲೀಪ್, ಬಲರಾಜ್, ಮನೋಹರ್ ಮತ್ತು ಇತರ ಜನದ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಇವರೆಲ್ಲ ಮೇಲೆ ನಾವು ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಮತ್ತು BNSಗೆ ವಿವಿಧ ಸೆಕ್ಷನ್ಸಲ್ಲಿ ಮತ್ತು ಎಸೆನ್ಷಿಯಲ್ ಕಾಮೋಡಿಟಿ ಆ್ಯಕ್ಟಲ್ಲಿ ನಾವು FIR ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ನಡೆಸ್ತೀವಿ. ಇವರು ಏನು ಹಾಲು ಪ್ಯಾಕೆಟ್ ತೊಗೊಂಬಂದಿದ್ದಾರೆ, ಮಿಲ್ಕ್ ಪ್ಯಾಕೆಟ್ ಬೇರೆ ಬೇರೆ ಬ್ರ್ಯಾಂಡ್ದು ತೊಗೊಂಬಂದಿದ್ದಾರೆ. ನಂದಿನಿದು ಮತ್ತು ಮಿಲ್ಕಿ ಮಿಸ್ಟ್ದು ಮತ್ತು ಪ್ರಭಾತ್, ಇದು ಎಲ್ಲ ಮಿಲ್ಕ್ ಪೌಡರ್ ತಗೊಂಡು ಅಲ್ಲಿ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಒಂದು ಲೀಟರಿಂದ 20 ಟೈಮ್ಸ್ ಮಿಕ್ಸ್ ಮಾಡಿ ಅವ್ರಿಗೆ ಮಾರಾಟ ಮಾಡ್ತಾಯಿದ್ರು. ಈ ನಂದಿನಿ ಹಾಲು ಪೌಡರ್ ಏನಿತ್ತು ಅದು ನಾಟ್ ಫಾರ್ ಸೇಲ್ ಇತ್ತು, ಮೋಸ್ಟ್ಲಿ ಅದು ಗೌರ್ಮೆಂಟ್ ಸಪ್ಲೈ ಐಟಮ್ ಇತ್ತು. ಅದಕ್ಕೆ ನಾವು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಕೂಡ ಕೇಸ್ ಬುಕ್ ಮಾಡಿದ್ದೀವಿ. ಇದ್ರ ಮುಂದಿನ ನಾವು ತನಿಖೆಯಲ್ಲಿ ಇವರಿಗೆ ಎಲ್ಲಿಂದ ಬಂದಿದೆ, ಇದು ಗೌರ್ಮೆಂಟ್ ಸಪ್ಲೈ ಎಲ್ಲಿಂದ ತಗೊಂಡಿದೆ ಅದು ನಾವು ಪತ್ತೆ ಮಾಡಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನೆಕ್ಸ್ಟ್ ಮತ್ತು ಬಂಗಾರಪೇಟೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಒಂದು FIR ರಿಜಿಸ್ಟರ್ ಆಗಿತ್ತು, ಕ್ರೈಮ್ ನಂಬರ್ 227/2025. ಅಲ್ಲಿ ಸುಮಾರು 1,22,90,000 ವರ್ತ್ ಗೋಲ್ಡ್ ಅಲಾಂಗ್ ವಿತ್ 95,000 ಕ್ಯಾಶ್ ಅದು ಕಳ್ತನ ಆಗಿತ್ತು. ಅದ್ರ ಬಗ್ಗೆ ನಾವು ನಮ್ಮ ಟೀಮ್ ಇದು ದಯಾನಂದ್ ಇನ್ಸ್ಪೆಕ್ಟರ್, ಬಂಗಾರಪೇಟೆ ಇನ್ಸ್ಪೆಕ್ಟರ್ ಲೀಡರ್ಶಿಪ್ಪಲ್ಲಿ ನಾವು ಟೀಮ್ ಮಾಡಿ ಒಬ್ಬರು ಆರೋಪಿಗೆ ಅವರು ಚಿತ್ತೂರು ಜೈಲಿಂದ ಪೊಲೀಸ್ ಕಸ್ಟಡಿ ತಗೊಂಡು ಅವರಿಂದ ನಾವು ರಿಕವರಿ ಮಾಡಿದ್ದೀವಿ. ಅವರು ಬೇಸಿಕಲಿ ಗುಂಟೂರ್ದು ಕರಟಿಪಾಡು ಊರಿಂದ ರಾಯಪಾಟಿ ವೆಂಕಯ್ಯ ಅಲಿಯಾಸ್ ವೆಂಕಣ್ಣ ಆರೋಪಿ ಹೆಸರು. ಅವನ ಮೇಲೆ ಈಗಾಗಲೇ ಸುಮಾರು ಕೇಸ್ ಇದೆ. ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ಅವರು ಚಿತ್ತೂರು ಅಲ್ಲಿ ಕೂಡ ಪೊಲೀಸ್ ಅವರಿಗೆ ಹಿಡಿದು ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅವ್ರಿಗೆ ನಾವು ಅರೆಸ್ಟ್ ಮಾಡಿ ನಾವು ರಿಕವರಿ ಮಾಡಿದ್ದೀವಿ. ಅವರು ಗುಂಟೂರಲ್ಲಿ ಅವರು ಮಾರಾಟ ಮಾಡಿದ್ದಾರೆ, ಅಲ್ಲಿಂದ ನಾವು ರಿಕವರಿ ಮಾಡಿದ್ದೀವಿ. ಎಲ್ಲ ಪೂರ್ತಿ ಪ್ರಾಸೆಸಲ್ಲಿ ನಾವು ಕಂಪ್ಲೇನೆಂಟ್ಗೆ ಕೂಡ ಇನ್ವಾಲ್ವ್ ಮಾಡಿ ಅವ್ರ ಮುಂದೆ ಈ ತನಿಖೆ ನಾವು ನಡೆಸಿದ್ದೀವಿ. ಟೋಟಲ್ 879 ಗ್ರಾಮ್ ಗೋಲ್ಡ್, ಈಗ ಪ್ರೆಸೆಂಟ್ ವರ್ತ್ 1,05,48,000 ನಾವು ರಿಕವರಿ ಮಾಡಿದ್ದೀವಿ. ಈ ಕೆಲಸದಲ್ಲಿ ನಮ್ಮ ಬಂಗಾರಪೇಟೆ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು KGFಲ್ಲಿ ರೌಡಿ ಆ್ಯಕ್ಟಿವಿಟಿ ನಿಯಂತ್ರಣ ಮಾಡಲಿಕ್ಕೆ ನಾವು ಈಗಾಗಲೇ ಸತತವಾಗಿ ಕ್ರಮ ತಗೊಳ್ತಾ ಇದ್ದೀವಿ. KGFಗೆ ಡ್ರಗ್ ಫ್ರೀ KGF ಅಲಾಂಗ್ ವಿತ್ ರೌಡಿ ಫ್ರೀ KGF ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಎಷ್ಟು ತನಕ 5 ಜನ ರೌಡೀಸ್ ಮೇಲೆ ನಾವು ಗುಂಡಾ ಆ್ಯಕ್ಟ್ ಹಾಕಿ ಅವ್ರಿಗೆ ಈಗಾಗಲೇ ಬೇರೆ ಬೇರೆ ಜೈಲಿಗೆ ಕಳಿಸಿದ್ದೀವಿ. ಎಕ್ಸ್ಟೆಂಡ್ಮೆಂಟ್ ಗಡಿ ಪಾರ್ ಆರ್ಡರ್ ಕೂಡ ಮಾಡಿದ್ದೀವಿ. ಈಗಾಗಲೇ ಸ್ವಲ್ಪ ಆರ್ಡರ್ ಇನ್ನೂ ಪೆಂಡಿಂಗ್ ಇದೆ, ಅದು ಮುಂದಿನ ನಾವು ಕ್ರಮ ತಗೊಳ್ತೀವಿ. ಅವರು ರೌಡಿ ಪರೇಡ್ ಕೂಡ ಆಗಿದೆ, ಪ್ಲಸ್ ಮನೆ ಸರ್ಚ್ ಕೂಡ ಆಗಿದೆ. ಮತ್ತು ನಾವು ಸತತವಾಗಿ ಫುಡ್ ಪೆಟ್ರೋಲಿಂಗ್ ಮಾಡಿ ಅವರ ಮೇಲೆ ನಿಗಾ ಇಟ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು KGF ಜನರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವರು ಬಹಳ ನಮಗೆ ಸಹಯೋಗ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನಾದರೂ ಅವ್ರದ್ದು ಇಲ್ಲಿಗಲ್ ಚಟುವಟಿಕೆ ಇರುತ್ತೆ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ನಾನು ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ನಾಟ್ 100%, 879 ಗ್ರಾಮ್, 100% ರಿಕವರಿ ಇಲ್ಲ.
ಎಷ್ಟು ಲೀಟರ್ ಸೀಸ್ ಮಾಡಿದ್ರು ಏನು ಲೀಟರ್ ಇದು ಹಾಲುದು ಎಸ್ ಎಸ್ ದಟ್ ಡಿಟೇಲ್ ಭಾಳ ಲಾಂಗ್ ಲಿಸ್ಟ್ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಟೆಲ್. ನಂದಿನಿ ಹೋಲ್ ಮಿಲ್ಕ್ ಪೌಡರ್ದು 25 kg ಚೀಲ ಇತ್ತು. 25 kg ಅಮೌಂಟ್ದು 19 ಮೊಟ್ಟೆಗಳು. ದಟ್ ವಾಸ್ ಫಾರ್ ನಾಟ್ ಫಾರ್ ಸೇಲ್, ಮೋಸ್ಟ್ಲಿ ಗೌರ್ಮೆಂಟ್ ಸಪ್ಲೈ ಇರಬೇಕು. ಪ್ರಭಾತ್ ಡೇರಿ ಕಂಪ್ನಿದು 25 kg 20 ಮೊಟ್ಟೆಗಳು. ಮಿಲ್ಕಿ ಮಿಸ್ಟ್ ಕಂಪ್ನಿದು 25 kg 17 ಮೊಟ್ಟೆಗಳು. ನಂದಿನಿ ಮಿಲ್ಕ್ ಪೌಡರ್ 500 ಗ್ರಾಮ್ನ 350 ಪ್ಯಾಕೆಟ್ಗಳು. ನಂದಿನಿ ಮಿಲ್ಕ್ ಪೌಡರ್ 1000 ಗ್ರಾಮ್ನ 40 ಪ್ಯಾಕೆಟ್ಗಳು. ಅಂಗನವಾಡಿ ಶಾಲೆಗೆ ನೀಡಿರುವ ಪೌಷ್ಟಿಕ ಆಹಾರದ ಪುಷ್ಟಿ 2.5 kg 10 ಪ್ಯಾಕೆಟ್ಗಳು. ಮಿಲೆಟ್ ಲಡ್ಡು 1.8 kg 12 ಪ್ಯಾಕೆಟ್ಗಳು. ಬೆಲ್ಲದ ಪುಡಿ 500 ಗ್ರಾಮ್ನ 7 ಪ್ಯಾಕೆಟ್ಗಳು. ಆರ್ಕಾಯ್ ಗೋಲ್ಡ್ ಆ ಕಂಪ್ನಿಯ ಪಾಮ್ ಆಯಿಲ್ 90 ಬಾಕ್ಸ್ಗಳು ಇತ್ತು. ಪ್ರತಿಯೊಂದು ಬಾಕ್ಸಲ್ಲಿ 800 ಗ್ರಾಮ್ದು 10 ಪ್ಯಾಕೆಟ್ ಇತ್ತು. ಅದ್ರ ಜೊತೆಗೆ 38 ಲೀಟರ್ ಸಾಮರ್ಥ್ಯವಿರುವ ಹಾಲಿನ ಒಟ್ಟು 78 ಕ್ಯಾನ್ಗಳು. ಟೋಟಲ್ 78 ಕ್ಯಾನ್ ಇತ್ತು. ಅಲ್ಲಿ ಪ್ರತಿಯೊಂದು ಕ್ಯಾನ್ 38 ಲೀಟರ್ ಕೆಪಾಸಿಟಿ ಇತ್ತು. ಅದರಲ್ಲಿ 51 ಕ್ಯಾನ್ಗಳು ಎಲ್ಲಿ ಹಾಲು ಇತ್ತು. ಇದು ಡೂಪ್ಲಿಕೇಟ್ ಹಾಲು ಏನಿತ್ತು ಅದು ಫೇಲ್ ಇತ್ತು. ಮತ್ತು 4 ಪ್ಲಾಸ್ಟಿಕ್ ಬಕೆಟ್ಗಳು. 2 ವೆಹಿಕಲ್ ಕೂಡ ನಾವು ಸೀಜ್ ಮಾಡಿದ್ದೀವಿ. ಹಾಲಿನ ಕ್ಯಾನ್ ಸಾಗಿಸುವ ಇದ್ದು ಒಂದು ಮಹೀಂದ್ರ ಜೀತೋ ಕಂಪನಿಯ ಗುಡ್ಸ್ ವಾಹನ್, ಮತ್ತು ಹಾಲಿನ ಕ್ಯಾನ್ ಸಾಗಿಸಲು ಇದು ಒಂದು ಟಾಟಾ ಏಸ್ ವೆಹಿಕಲ್, ಮತ್ತು ಇತರ ಸ್ವಲ್ಪ ಸಾಮಗ್ರಿ ಇದೆ. ಟೋಟಲ್ ವರ್ತ್ 22,50,000 ಅಮೌಂಟ್ದು ಐಟಮ್ ಇತ್ತು ಅದು. ಮಿಕ್ಸರ್ ಒಂದು ಮಿಕ್ಸರ್ ಇತ್ತು. ಮಿಕ್ಸರ್ ಕೂಡ ಸೀಜ್ ಮಾಡಿದ್ದೀವಿ. ಎಸ್ ಎಲ್ಲಿ ಸಪ್ಲೈ ಮಾಡ್ತಾರೆ ನಾವು ಅದು ಇನ್ನೂ ತನಿಖೆ ಮಾಡ್ತಾ ಇದ್ದೀವಿ. ಒಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಕೈಸಂಬಲ್ಲಿ ಕಡೆ, ಇದು ಬೇತ್ಮಂಗ್ಲಾ ಕಡೆ ಒಬ್ಬರಿಗೆ ಸಪ್ಲೈ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇವರು ಡೈರಿಗೆ ಸಪ್ಲೈ ಮಾಡಿ ಡೈರಿಯಿಂದ ನಾರ್ಮಲ್ ಇದು ಹಾಲು ಬರ್ತಾ ಇದ್ವು ಈ ವಿಲೇಜಿಂದ. ಅದು ಅಲ್ಲಿ ಮಿಕ್ಸ್ ಮಾಡಿ ಬೇರೆ ಕಡೆ ಅವರು ಕಲಿಸ್ತಾ ಇದ್ದರು. ಇವ್ರದ್ದು ಇಷ್ಟು ತನಕ ಈ ಬೇರೆ ಬ್ಯಾಕ್ಗ್ರೌಂಡ್ ಸದ್ಯಕ್ಕೆ ಇಲ್ಲ. ನಾವು ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸುಮಾರು 15 ದಿವಸದಿಂದ ಮಾಡ್ತಾ ಇದ್ದಾರೆ. ಇನ್ನು ನಾವು ಹಾಂ ಎಸ್ ಅದೇ ಪರಿಶೀಲನೆ ಮಾಡಿದ್ದು. ಮೋಸ್ಟ್ಲಿ ಗೌರ್ಮೆಂಟ್ ನಂದಿನಿ ಪ್ಯಾಕೆಟ್ ಏನಿದೆ ಮೊಟ್ಟೆ 25 kg ಇದು 19 ಮೊಟ್ಟೆಗಳು ಇದೆ. ಅದು ನಾಟ್ ಫಾರ್ ಸೇಲ್. ಮೋಸ್ಟ್ಲಿ ಇದು ಗೌರ್ಮೆಂಟ್ ಸಪ್ಲೈ ಇರಬೇಕು. ಯಾವುದೇ ಸಾಲಗಳಿಗೆ ಸಪ್ಲೈ ಇದು ಅದು ನಾವು ತನಿಖೆ ಮಾಡ್ತೀವಿ. ಇದು ಸ್ವಲ್ಪ ಲಿಂಕ್ ಇದೆ, ಅದು ನೀವು ಫಾರ್ಮ್ ಹೌಸ್ ಅವರು ಲೀಸ್ಗೆ ಕೊಟ್ಟಿದ್ದಾರೆ. ಇವರು ವೆಂಕಟೇಶಪ್ಪ ಅವರು ಲೀಸ್ ತಗೊಂಡಿದ್ದಾರೆ. ಅವರೇ ನಡೆಸ್ತಾ ಇದ್ರು. ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಸ್ಟೇಷನಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಮುಂದೆ ನಾವು ಹಾಜರು ಮಾಡಿ ಎಲ್ಲ ಪ್ರೊಸೀಜರ್ ಮಾಡಿ ಈಗ ಸ್ಟೇಷನಲ್ಲಿ ಇದೆ. ಹಾಂ, ಸ್ಯಾಂಪಲ್ ತೊಗೊಂಡಿದ್ದೀವಿ. ಎಲ್ಲ ಹಾಲುದು ಏನೇನು ಸ್ಯಾಂಪಲ್, ಅಲ್ಲಿ ಏನೇನು ಕೆಮಿಕಲ್ ಅವೈಲೇಬಲ್ ಇತ್ತು ಎಲ್ಲ ಸ್ಯಾಂಪಲ್ ತೊಗೊಂಡಿದ್ದಾರೆ. ಇದು ಫುಡ್ ಸೇಫ್ಟಿ ಆಫೀಸರ್ ಅವರು ಲ್ಯಾಬ್ಗೆ ಕಳಿಸಿದ್ದಾರೆ. ಅಲ್ಲಿಂದ ರಿಪೋರ್ಟ್ ಬಂದ ನಂತರ ನಾವು ಡೈರಿಗೆ ಸಪ್ಲೈ ಮಾಡ್ತಾ ಇದ್ವಿ. ಡೈರಿಗೆ ಒರಿಜಿನಲ್ ಹಾಲು ಏನಿತ್ತು ಅಲ್ಲಿ ಮಿಕ್ಸ್ ಮಾಡಿ, ಇದು ಡೂಪ್ಲಿಕೇಟ್ ಮಿಕ್ಸ್ ಮಾಡಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಮಾಡ್ತಾ ಇದ್ವಿ. ಅದಕ್ಕೆ ಬಹಳ ಸೀರಿಯಸ್ ನಾವು ತಗೊಂಡಿದ್ದೀವಿ. ಖಂಡಿತ ಇದು ದಟ್ ಈಸ್ ವೈ ಇದು ಬಹಳ ಸೀರಿಯಸ್ ಇದೆ. ಚಿಕ್ಕ ಮಕ್ಕಳು ಅವರು ಯೂಸ್ ಮಾಡ್ತಾರೆ. ಪ್ಲಸ್ ಇದು ಗೌರ್ಮೆಂಟ್ ಸಪ್ಲೈ. ಇದು ಮೋಸ್ಟ್ಲಿ ಸ್ಕೂಲ್ ಶಾಲಾಗೆ ಥರ ಸಪ್ಲೈ ಆಗಿರಬಹುದು. ಅಲ್ಲಿಂದ ಹೇಗೆ ಡೈವರ್ಟ್ ಆಗಿ ಈ ಕಡೆ ಬಂದಿದೆ ನಾವು ಅದು ಬ್ಯಾಚ್ ನೋಡ್ತೀನಿ. ಎಸ್, ಅದು ಬ್ಯಾಚ್ ನಂಬರ್ ಏನಿದೆ ಪರಿಶೀಲನೆ ಮಾಡಿ ಏನು ಸಪ್ಲೈ ಚೈನ್ ಲಿಂಕ್ ಏನಿದೆ ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಸ್ಟಿರ್ ಇನ್ವೆಸ್ಟಿಗೇಟಿಂಗ್ ಆ್ಯಂಡ್ ಬೇರೆ ಯಾರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. 8 ಜನ ಕಸ್ಟಡಿಯಲ್ಲಿದ್ದಾರೆ. ಎಸ್, ಅಂಡರ್ ಪ್ರಾಸೆಸ್. 5 ಜನ ಇವತ್ತು ಪ್ರೊಡ್ಯೂಸ್ ಮಾಡ್ತೀವಿ ಇವರಿಗೆ. ನಿನ್ನೆ ರಾತ್ರಿ ಲೇಟ್ ನೈಟ್ ಎಲ್ಲ ಪ್ರೊಸೀಜರ್ ಆಯಿತು. ಅವ್ರ ಬಗ್ಗೆ ಕಸ್ಟಡಿ ತಗೊಂಡಿದ್ದೀವಿ. ಇವತ್ತು ಸಾಯಂಕಾಲ ಅವರಿಗೆ ಪ್ರೊಡ್ಯೂಸ್ ಮಾಡ್ತೀವಿ.
ಈಗ ಎಕ್ಸ್ಟೆಂಡ್ ಒಂದು ಗಡೀಪಾರ ಇರುತ್ತೆ, ನಾರ್ಮಲಿ 6 ತಿಂಗಳದು ಅಥವಾ 1 ವರ್ಷದ್ದು ಆರ್ಡರ್ ಪ್ರಕಾರ. ಅದು ಅಷ್ಟು ದಿನ ಅವರು ಈ KGF ಅಲ್ಲಿ ಬರಬಾರ್ದು. ಲಿಮಿಟಲ್ಲಿ ಆ್ಯಕ್ಚುಲಿ ಎಲ್ಲಿ ಆರ್ಡರ್ ಆಗಿದ್ದು ಅದೇ ಜಾಗದಲ್ಲಿ ಇರಬೇಕು, ಜಾಗ ಬಿಟ್ಟು ಬರಬಾರ್ದು. ಬಂದರೆ ಅವ್ರ ಮೇಲೆ ನಮ್ಮ KP ಆ್ಯಕ್ಟ್, ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ ನಾವು ಕೇಸ್ ದಾಖಲೆ ಮಾಡ್ತೀವಿ. ಈಗಾಗಲೇ 4 ಜನ ಮೇಲೆ ನಾವು ಕೇಸ್ ದಾಖಲೆ ಮಾಡಿದ್ದೀವಿ. ಮುಂಚೆ ಕೂಡ 2 ಮೇಲೆ ದಾಖಲೆ ಮಾಡಿದ್ದೀವಿ. ಅವ್ರು ಬಂದರೆ ಅವ್ರಿಗೆ ಅರೆಸ್ಟ್ ಮಾಡಿ ಮತ್ತೆ ಅವ್ರಿಗೆ ಕಳಿಸ್ತೀವಿ.